ಜಾತಿ ಜನಗಣತಿ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಆರ್ಥಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿ ಕತೆ ಹೇಳ್ಕೊಂಡು ಇದೊಂದು ರೀತಿ ಸಿದ್ದರಾಮಯ್ಯನವರು ಒಂದ್ ರೀತಿ ಗೊಂಬೆ ಆಟ ಆಗಿದೆ. ಜಾತಿ ಜನಗಣತಿನ ಬೆದರು ಬೊಂಬೆ ತರ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾವಾಗ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆಗಳು ಉಂಟಾಗ್ತದೆ, ಯಾವಾಗ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಕುರ್ಚಿ ಅಳ್ಳಾಡ್ತಾ ಇರುತ್ತೆ, ಅವಾಗ ಈ ಜಾತಿ ಜನಗಣತಿ ಒಳ ಮೀಸಲಾತಿ ತರ್ತೀವಿ ಈ ರೀತಿ ನಾಟಕ ಪ್ರಾರಂಭ ಮಾಡ್ತಾರೆ. ಅವರ ಒಂದು ಪ್ರಯತ್ನದಲ್ಲಿ ಪ್ರಾಮಾಣಿಕ ಕಳಕಳಿ ಇದೆ ಅಂತ ನನಗೇನು ಅನ್ಸೋದಿಲ್ಲ. ಬರ್ಲಿ ಬಿಡ್ರಿ, ಅವ್ರ ತರಕ್ಕೆ ರೆಡಿ ಇಲ್ಲ. ಪರ ವಿರೋಧ ಈಗ ಚರ್ಚೆ ಮಾಡ್ತಾ ಇದ್ರಿ. ಅವ್ರ ಯೋಗ್ಯತೆಗೆ, ಸರ್ಕಾರದ ಯೋಗ್ಯತೆಗೆ ಅವ್ರ ಪ್ರಾಮಾಣಿಕತೆ ಇದ್ರೆ ಹಿಂದೆನೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ, ಈ ಅವಧಿ ಅಲ್ಲ ಹಿಂದಿನ ಅವಧಿಯಲ್ಲ ವರದಿ ಅವ್ರ ಕೈಯಲ್ಲಿತ್ತು. ಆ ವರದಿಗೆ ಯಾರು ವರದಿ ತಯಾರು ಮಾಡಿದ್ರು ಅವ್ರದೇ ಸಿಗ್ನೇಚರ್ ಇಲ್ಲ ಅದ್ರ ಮೇಲೆ. ಹಾಗಾಗಿ ಇದು ನಾ ಹೇಳದ್ನಲ್ಲ, ಈ ರೀತಿ ಒಂದು ಹುಡುಗಾಟಿಕೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಅವರೇ ತಯಾರಿಲ್ಲ, ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀರಿ. ನಾನು ಏಕಾಂಗಿಯಾಗಿ ಅಲ್ಲ, ನಮ್ಮ ಪಕ್ಷದ ಎಲ್ಲ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಎಲ್ಲ ಹಿರಿಯರು ಒಟ್ಟಾಗಿ ಒಂದಾಗಿ ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ಯಾವ ಕಾರಣಕ್ಕೆ? ಯಾವಾಗ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 50 ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಜನರಿಗೆ ಬರೆ ಎಳೆಯುವ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷವಾಗಿ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಬೀದಿಗಿಳಿದು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೋ ಚುನಾವಣೆಗಳು ಇಲ್ಲ. ಆದ್ರೆ JDS ನಾವು ಸದನದ ಒಳಗಡೆ ಒಟ್ಟಿಗೆ ನಾವು ಹೋರಾಟ ಮಾಡಿದ್ದೇವೆ. ಮತ್ತೆ ಸದನದ ಹೊರಗಡೆ ಅವರು ಅನೇಕ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಹಾಗಾಗಿ ಏನು ಬಹಳ ಗೊಂದಲ ಇದೆ, ವ್ಯತ್ಯಾಸ ಇದೆ ಅಂತೇನಿಲ್ಲ. ಎಲ್ಲವೂ ಕೂಡ ಸರಿ ಇದೆ. ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲದಕ್ಕೂ ಕೂಡ ನೋಡಿ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರಗಳು. ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನ ಹೊಣೆಗಾರಿಕೆಯನ್ನ ನನಗೆ ನೀಡಿದಾಗ ಹಳೆ ಮೈಸೂರು ಭಾಗ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಗೆ ಬಲ ತುಂಬಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಅದನ್ನ ಮಾಡ್ತಾ ಇದ್ದೇನೆ.